ನೋಡಪ್ಪ, ಚೆನ್ನಾಗಿ ಬಾಳಿ ಬದುಕಿದ ಊರಿನಲ್ಲಿ ಕೆಟ್ಟು ಬದುಕಬಾರ್ದಂತೆ. ನನ್ನ ಮಾತು ಕೇಳೋದಾದರೆ ನೀವು ಬೆಂಗಳೂರು ಬಿಟ್ಟು ಸೀತಾಪುರಕ್ಕೆ ಬನ್ನಿ. ಅದೇನು ಚಿಕ್ಕೂರು ಅಲ್ಲಪ್ಪ, ದೊಡ್ಡೂರೇನೆ. ಅಲ್ಲಿ ನಿಮ್ಗೆ ಗೊತ್ತಿರೋ ಒಂದು ಸಣ್ಣ ಬಿಸ್ನೆಸ್ನ ಶುರು ಮಾಡಿ, ದೇವ್ರು ನಡೆಸ್ಕೊಡ್ತಾನೆ. ನೀವು ಹೇಳೋದು ಸರಿನೇ. ಸುಂದರೇಶ್ ಇವರಲ್ಲಿ ಚೆನ್ನಾಗಿ ಬಾಳಿ ಬದುಕ್ತವರು. ಇಂಥ ಪರಿಸ್ಥಿತಿಯಲ್ಲಿ ಇವರು ಇಲ್ಲಿರೋದ್ರಿಂದ 4-6 ಜನ ಇವರು ನೋಡಿ ಗೇಲಿ ಮಾಡ್ಬೋದು. ನೀವು ಊರಿಗೆ ಹೋಗೋದೇ ಸರಿ. ಅಂದರೆ ನಾನು ಅಲ್ಲಿಗೆ ಹೋಗೋದಾ? ನನಗಿದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಮಾವ. ನೋಡಪ್ಪ ಸುಂದರೇಶ್, ನನಗೆ ನನ್ನ ಮಗ ವಿನೋದ್ ಬೇರೆ ಅಲ್ಲ, ನೀನು ಬೇರೆ ಅಲ್ಲ. ಅಲ್ಲಪ್ಪ, ನನ್ನ ಅಳಿಯ ನನ್ನ ಮನೆಗೆ ಬಂದು ತನ್ನನ್ನು ತಾನು ಸಂಪಾದನೆ ಮಾಡ್ತಾನೆ ಅಂದರೆ ಯಾರ್ದು ಅಭ್ಯಂತರ ಇದೆ? ನೀನೇನು ಯೋಚನೆ ಮಾಡಬೇಡ, ಸುಮ್ಮನೆ ನಮ್ಮ ಜೊತೆ ಹೊರಡು. ಹೌದು ರೀ, ಅಪ್ಪ ಹೇಳ್ತಾ ಇರೋದು ಸರಿ. ನೋಡಿ, ಆಡ್ಕೊಳ್ಳೋರು ನೀವೆಲ್ಲೇ ಇದ್ರು ಹೇಗೆ ಇದ್ರು ಆಡ್ಕೊಂಡೇ ಆಡ್ಕೋತಾರೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬಿಡಿ. ಕೈಲಿರೋ ಹಣ ಕರ್ಗೋಕ್ ಮುಂಚೆನೆ ಅದನ್ನ ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡಿ. ಇನ್ವೆಸ್ಟ್ ಮಾಡೋಕ್ಕೆ ಮುಂಚೆ ಚೆನ್ನಾಗಿ ಯೋಚನೆ ಮಾಡಿ ಇನ್ವೆಸ್ಟ್ ಮಾಡಿ. ಆದರೆ ಸಂಧ್ಯಾ ಏನು ಮಾಡ್ತಾಳೆ? ಅವಳು ನಮ್ಮ ಜೊತೆ ಬರ್ತಾಳೆ. ಹಾಗಲ್ಲಪ್ಪ, ಅವಳೀಗ ಕುಸುಮಕ್ಕನ ಮನೇಲಿದ್ದಾಳೆ. ಭಾವ ಅವಳಿಗೆ ಮನೆ ಹತ್ರನೇ ಒಂದು ಕೆಲಸ ಕೊಡ್ಸಿದ್ದಾರೆ. ಓಹೋ, ಸಂಧ್ಯಾ ಕುಸುಮನ ಮನೇಲೇ ಇದ್ದಾಳೆ ಅಂತ ಆಯ್ತು. ನಾಳೆನೇ ಕುಸುಮನ ಮನೆಗೆ ಹೋಗಿ ನಾನು ವಿಚಾರಿಸ್ತೀನಿ. ನಾವು ನಿಮ್ಮ ಜೊತೆ ಬರ್ತೀವಿ ಮಾವ. ನಾವು ಬೀದಿಗೆ ಬಂದಾಗ ಮನೆ ಬಾಗಿಲು ತೆಗೆದು ನಮ್ಗೆ ಆಶ್ರಯ ಕೊಟ್ಟವ್ರು ಅವ್ರು ತಾನೆ. ಸರಿ, ಹಾಗಾದರೆ ನಾಳೆ ರಾತ್ರಿನೇ ಸೀತಾಪುರಕ್ಕೆ ಹೊರಡೋದು ತಾನೆ? ನೀವು ಹೇಗೆ ಹೇಳ್ತಿರೋ ಹಾಗೆ ಮಾವ. ನೋಡಪ್ಪ, ಸುಂದರೇಶನ್ಗೆ ಸತೀಶ ತುಂಬ ಉಪಕಾರ ಮಾಡಿದ್ದಾನೆ. ಅದರಿಂದ ಯಾವಾಗಲಾದರೂ ನಮ್ಮ ಮನೆ ಕಡೆ ಬಂದು ಹೋಗಬೇಕು, ಅವನ ಸ್ನೇಹಿತನ ವಿಚಾರಿಸ್ಕೊಂಡು ಹೋಗಬೇಕು ಅಂತ ಹೇಳಬೇಕು. ಎಷ್ಟೇ ಆದರೂ ಸತೀಶ ಸುಂದರೇಶನ್ ಸ್ನೇಹಿತ. ಆ ಅನುಭವ ನನಗಿಲ್ಲ, ಅದಕ್ಕೆ. ಹಾಗೆ ಆಗಲಿ ಸರ್. ಹಲೋ ಹಲೋ, ನಾನು ಡಾಕ್ಟರ್ ಮದನ್ ಮಾತಾಡ್ತಿರೋದು. ಈ ಹೆಸರನ್ನ ನಾನು ಎಲ್ಲೋ ಕೇಳಿದ್ದೀನಲ್ಲ. ನಾನು ಕಾರ್ಯಪ್ಪನವರ ಮಿಸ್ಸಸ್ ಚಂದ್ರಿಕಾ ಅವರ ಫ್ಯಾಮಿಲಿ ಫ್ರೆಂಡ್. ಓಹೋ, ಮದನ್ ಅವರು. ಸರ್, ಚಂದ್ರಿಕಾ ಮೇಡಮ್ ಅವರು ನಿಮ್ಮ ಬಗ್ಗೆ ತುಂಬಾ ಹೇಳಿದ್ದಾರೆ. ಇದ್ರ ಹಿಂದೆ ನಾವು ಯಾವಾಗಾದರೂ ಭೇಟಿಯಾಗಿದ್ವಾ? ಹೌದು, ಭೇಟಿ ಆಗಲಿಲ್ಲ. ಈಗ ಭೇಟಿ ಆಗೋಣ ಅಂತಾನೆ ಫೋನ್ ಮಾಡ್ತಿರೋದು. ನಾನು ಸ್ವಲ್ಪ ಬ್ಯುಸಿಯಾಗಿದ್ದೆ. ಏನು ವಿಷಯ ಹೇಳಿ? ಸರಿ, ಫೋನ್ನಲ್ಲೆಲ್ಲ ಹೇಳೋದು ಬೇಡ, ನಾವಿಬ್ರು ಮುಖತಃ ಭೇಟಿ ಆಗೋಣ. ಮದನ್, ನಿಮಗೋಸ್ಕರ ಒಂದು ಅರ್ಧ ಗಂಟೆ ಫ್ರೀ ಮಾಡ್ಕೋಬೋದು ಅಷ್ಟೇ. ಆಫೀಸಿಗೆ ಬಂದುಬಿಡಿ, ಇಲ್ಲೇ ಮಾತಾಡ್ಬೋದು. ಯಾಕಂದರೆ ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ, ಅದಕ್ಕೋಸ್ಕರ. ಓಕೆ, ಇನ್ನು ಅರ್ಧ ಗಂಟೆಯಲ್ಲಿ ನಿಮ್ಮ ಆಫೀಸಲ್ಲಿ ಇರ್ತೀನಿ. ಏ ವಿನೋದ, ನೀನು ಹೀಗೆ ಏಕಾಏಕಿ ಊರಿಗೆ ಬಂದಿರೋದು ನೋಡಿದ್ರೆ ನಂಗೆ ಯಾಕೋ ಅನುಮಾನ. ಏನು ಅನುಮಾನ? ಏನಾದರೂ ಕೆಲಸ ಬಿಟ್ಟು ಬಂದ್ಬಿಟ್ಟಿದ್ಯಾ? ನಿಂಗೆ ಅನುಮಾನ ಯಾಕೆ ಬಂತು? ಅಲ್ಲ, ನೀ ಹಿಂದೆ ಉಡುಪಿಲಿ ಡಾಕ್ಯುಮೆಂಟ್ರಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾಗ ಸಿಕ್ಕಿದಾಗೆಲ್ಲ ತುಂಬ ಹೈ ಸ್ಪಿರಿಟಲ್ಲಿ ಮಾತಾಡ್ತಿದ್ದಿ. ಇವಾಗೇನು ಸೈಲೆಂಟ್ ಆಗಿಬಿಟ್ಟಿದೆಯಲ್ಲ? ನೀನು ಹೇಳೋದು ನಿಜ ಕಣೋ. ಆದರೆ ನಾನು ಸೈಲೆಂಟ್ ಆಗಿರೋದು ಆ ಕಾರಣಕ್ಕಲ್ಲ. ನಿನಗೆ ನನ್ನ ಎರಡನೇ ಭಾವ ಗೊತ್ತಲ್ಲ? ಹಾಂ, ಕಾಂಟ್ರಾಕ್ಟರ್ ಸುಂದರೇಶ್, ಒಳ್ಳೆ ಮನುಷ್ಯ. ಹ್ಞೂ ಕಣೋ. ಅವ್ರಿಗೇನೋ ಬಿಸ್ನೆಸ್ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟು ತುಂಬ ಸಾಲ ಮಾಡ್ಕೊಂಡು ತೊಂದರೆಯಲ್ಲಿದ್ದಾರೆ. ಅದಕ್ಕೆ ಅವ್ರು ನೋಡ್ಕೊಂಡು ಬರೋಕ್ಕೆ ಅಂತ ಅಪ್ಪ ಬೆಂಗಳೂರಿಗೆ ಹೋಗಿದ್ದಾರೆ. ಅವರು ತುಂಬ ಸಾಫ್ಟ್ ಮನುಷ್ಯ. ಇಂಜಿನಿಯರ್ಗಳು ಉಪ್ಪು ಖಾರ ಹಾಕ್ಕೊಂಡು ಹುರಿದು ತಿನ್ಬಿಡ್ತಾರೆ ಅವ್ರನ್ನ. ಇದು ಒಂದು ಸಮಸ್ಯೆನ ಕಾಡ್ತಾ ಇದೆ. ಅದಕ್ಕೆ ನೀ ಏನು ಮಾಡೋಕ್ಕೆ ಸಾಧ್ಯನೋ ಗೊತ್ತಿಲ್ಲ. ಆದರೆ ಈ ಕ್ರೈಸಿಸ್ನಲ್ಲಿ ನನಗೆ ಬರುತ್ತೆ ರೆಗ್ಯುಲರ್ ಇನ್ಕಮ್ ನಿಂತೋಯ್ತಲ್ಲ, ಅದು ತುಂಬ ಫೀಲ್ ಆಗ್ತದೆ. ಆದರೆ ನೀನು ಫಿಲ್ಮ್ ಪ್ರಾಜೆಕ್ಟ್ ಯಾಕೆ ಬಿಟ್ಟು ಬಂದೆ?
ಅವ್ರಿಗೆ ನನ್ನ ಅಗತ್ಯ ಇರಲಿಲ್ಲ. ನಾನು ಮಾಡಿದ ಕೆಲಸಕ್ಕೆ ಒಂದಷ್ಟು ಸಂಬಳ ಅಂತ ಕೊಟ್ಟು ಕಳಿಸ್ಬಿಟ್ಟು. ಈ ವಿಷಯ ಅಂತರಂಗ್ ಮುಂಚೆ ಗೊತ್ತಿರಲಿಲ್ಲ. ಗೊತ್ತಿತ್ತು, ಆದರೆ ಅವಳಿದ್ದ ಪರಿಸ್ಥಿತಿಯಲ್ಲಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಈಗಲೂ ಇಲ್ಲ. ಅಥವಾ ಅವಳಿಗೆ ನಾನು ಆ ಪ್ರಾಜೆಕ್ಟಲ್ಲಿ ಕೆಲಸ ಮಾಡೋದು ಇಷ್ಟ ಇರಲಿಲ್ಲ ಅನ್ಸುತ್ತೆ. ಯಾಕೋ ಏನೇನೋ ಮಾತಾಡ್ತಿದ್ಯಾ? ತಲೆಗೆಲೆ ಕಟ್ಟಿದ್ಯಾ ನಿಮಗೆ? ಗೊತ್ತಿಲ್ಲ. ಸದ್ಯಕ್ಕೆ ನಾನು ಗೊಂದಲದಲ್ಲಿದ್ದೀನಿ ಅಂತ ಮಾತ್ರ ಹೇಳ್ಬೋದು. ಅಂತರ ನಂಗೆ ತೋರಿಸಿದ ಪ್ರೀತಿ ಕನಸನ್ನು ನಾನು ಅಪಾರ್ಥ ಮಾಡಿಕೊಂಡು ಎಲ್ಲೋ ಹಿಡಿದಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಫ್ರೆಂಡ್ಶಿಪ್ ಅಷ್ಟೊಂದು ಗಟ್ಟಿಯಾಗಿತ್ತಲ್ಲ, ಅದಕ್ಕೆ ಬೇರೆ ಏನಾದ್ರು ಉದ್ದೇಶ ಇತ್ತಾ? ಹೌದು, ನಾನು ಫ್ರೆಂಡ್ಶಿಪ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾ ಇದ್ನೋ ಅಂತರ ಆ ದೃಷ್ಟಿಯಿಂದ ನೋಡ್ತಾ ಇರಲಿಲ್ಲ. ಅವಳಿಗೆ ಭಾವನೆಗಳಿಗಿಂತ ತನ್ನ ಭವಿಷ್ಯ ತುಂಬ ಮುಖ್ಯವಾಗಿತ್ತು ಅಂತ ಅನಿಸ್ತಾ ಇದೆ. ಹೌದಾ? ಹೌದು ಗೋವಿಂದ, ನಾನು ತುಂಬ ನೋವನ್ನು ಅನುಭವಿಸ್ತಾ ಇದ್ದೇನೆ. ನಾನು ಅವಳಿಂದ ಏನು ಬಯಸ್ತಾ ಇದ್ದೆ, ಅವಳು ನನ್ನಿಂದ ಏನು ಬಯಸ್ತಾ ಇದ್ಲು, ಒಂದು ಅರ್ಥ ಆಗ್ತಾ ಇಲ್ಲ ಕಣ. ನನಗೆ ಬೇಕಾದಾಗ ಹೊರಟೋದೆ, ಬೇಡದಾಗ ಬಂದು ಮೂಗು ತುರ್ಸ್ತಾ ಇದೆಯಾ ಅಂತ ಅವಳು ಹೇಳಿದ ಮಾತುಗಳಿಗೆ ಅರ್ಥ ಹುಡುಕ್ತಾ ಇದ್ದೀನಿ. ಹೋಗ್ಲಿ ಬಿಡು, ನನ್ನ ವಿಷಯ ಹಾಗಿರಲಿ. ನನ್ನ ವಿಷಯ ಹೇಳಿ. ನನ್ನ ರಾದ್ದಾಂತಗಳೆಲ್ಲ ನಿನ್ಗೆ ಗೊತ್ತೇ ಇದೆಯಲ್ಲಪ್ಪ. ಇವಾಗೆಲ್ಲ ಸಾಲ್ವ್ ಆಗಿ ಅರ್ಚನಾ ಅವರಪ್ಪ ನನ್ನ ಮದುವೆಗೆ ಒಪ್ಕೊಂಡಿದ್ದಾರೆ. ಅವ್ರು ಒಪ್ಕೊಂಡಿದ್ದೆ ಒಂದು ಆಶ್ಚರ್ಯ. ಯಾಕೆ? ಅದೇನಪ್ಪ, ಜೀವಿತ ಕೃಷ್ಣಮೂರ್ತಿ ಅವ್ರು ಹೇಳಿದಾಗ ಒಪ್ಕೊಂಡಿರ್ಲಿಲ್ಲ. ಅದೇನೋ ಇದಕ್ಕಿದಾಗ ಮನಸ್ಸು ಬದಲಾಯಿಸ್ಬಿಟ್ರು. ರಾಧಾ ಹೇಗಿದ್ದಾಳ? ಅವಳಲ್ಲಿ ಏನಾದರೂ ಬದಲಾವಣೆ ಕಾಣಿಸ್ತಾ ಇದೆಯಾ? ಯಾಕಪ್ಪ ನಿನಗೆ ಆ ವಿಷಯ ಈಗ? ಒಲೆದು ಬಂದು ಹುಡುಗಿನ ದೂರ ಮಾಡಿ ಹೋದವನಿಲ್ಲ. ಹಾಗೆಲ್ಲ ಮಾತಾಡ್ಬೇಡ. ಏನೇ ಆದರೂ, ಇಷ್ಟೆಲ್ಲ ಅನಾಹುತಗಳಾದರೂ ಕರಗ್ದಿರಷ್ಟು ಕಲ್ ಮನಸ್ಸಲ್ಲ ಕಣೋ ನಂದು. ರಾಧಾನೇನಾದರೂ ನೋಡೋಕೆ ಹೋಗಿದ್ದೆ ನೀನು? ಅವಳಿಗೆ ಹಾಗೆ ಇರಬಹುದು. ಆದರೆ ನಿನ್ನ ಮೇಲೆ ನಂದು ಒಂದೇ ಕಂಪ್ಲೇಂಟು. ಎಣ್ಣೆ ಬಂದಾಗ ಕಣ್ಣು ಮುಚ್ಕೊಂಡ್ಬಿಟ್ಟೆ, ಇವಾಗ ಕಣ್ಕಂಡು ಬಿಡ್ತಾ ಇದೀಯ. ಪಾಪ ಅಷ್ಟು ಒಳ್ಳೆ ಹುಡುಗಿ ಇರೋದ. ಒಳ್ಳೇದಾಗಿರೋದೆಲ್ಲ ಜೀವನದಲ್ಲಿ ಸಿಗ್ಬೇಕಲ್ವೇ ನಾವು? ರಾಧಾ ಕತೆ ನೋಡಿದ್ರೆ ಹಾಗಾಯ್ತು, ಅಂತರ ಕತೆ ನೋಡಿದ್ರೆ ಹೀಗಾಯ್ತು. ಇಬ್ಬರನ್ನು ಕಳ್ಕೊಂಡು ನನಗೇನು ಮಾಡಬೇಕು ಅಂತ ದಾರಿ ತೋರಿಸ್ದೆ ಸುಮ್ಮನೆ ಅಲ್ದಾಡ್ತಾ ಇದ್ದೇನೆ. ನಿನಗೆ ಅಲ್ದಾಡೋದೇ ಇಷ್ಟ ಅನ್ಸುತ್ತೆ ಕಣ. ಹತ್ರ ಬಂದು ಹುಡುಗಿನ ಬಿಟ್ಬಿಟ್ಟೆ, ದೂರ ಇರೋ ನಕ್ಷತ್ರಕ್ಕೆ ಕೈ ಚಾಚಿದೆ. ಅಲ್ಲೂ ಸೋತೆ, ಇಲ್ಲೂ ಸೋತೆ. ಒಟ್ನಲ್ಲೀಗ ರಾಧಾ ಮನಸ್ಸಲ್ಲಿ ಅಚ್ಚಳಿಯದ ಯಾತನೆ ಹಾಕಿ ಕೂತ್ಕೊಂಡಿದ್ಯಾ. ನಾನೊಂದ್ಸಾರಿ ರಾಧಾ ನೋಡ್ಬೇಕು ಕಣ. ನಿಜವಾಗಿ? ಹಾಗಿದ್ರೆ ನಡಿ, ತಡ ಯಾಕೆ? ಈಗಲೇ ಹೋಗಿದ್ ಬರೋಣ. ನೀನು ನೋಡಿದ ಖುಷಿಲ ಆದ್ರೂ ಅವಳು ನಾರ್ಮಲ್ ಸ್ಟೇಜಿಗೆ ಬರ್ಬೋದು. ನನಗೆ ಪವಾಡಗಳಲ್ಲಿ ನಂಬಿಕೆ ಇಲ್ಲ. ಪವಾಡ ಅಲ್ಲ ಕಣೋ, ಇದು ಪ್ರೀತಿಯ ತುಡಿತ ಹುಟ್ಟಿಸೋ ಸಹಜ ಕ್ರಿಯೆ. ಗೋವಿಂದ, ನೀ ನನ್ನ ಬಗ್ಗೆ ತಪ್ಪು ತಿಳ್ಕೊತಾ ಇದ್ದೀಯ. ರಾಧಾಳ ಬಗ್ಗೆ ನನ್ನ ಮನಸ್ಸಲ್ಲಿರೋದು ಅನುಕಂಪ, ಅವಳ ಅಸಹಾಯಕತೆ ಬಗ್ಗೆ ಕಾಳಜಿ. ಆದರೆ ಅಂತರಾಳ ಬಗ್ಗೆ ನನ್ನ ಮನಸ್ಸಲ್ಲಿರೋದು ಪ್ರೀತಿ, ಅವಳ ಜೊತೆ ಸುಖವಾಗಿ ಬಾಳ್ತೀನಿ ಅನ್ನೋ ನಂಬಿಕೆ. ಆದರೆ ಅಂತರ ನಿನ್ನ ಜೊತೆ ಖುಷಿಯಾಗಿರ್ತಾಳ? ನಿನಗವಳು ಅನಿವಾರ್ಯನಾ? ಈ ಪ್ರಶ್ನೆಗಳಿಗೆ ನಿನ್ನ ಹತ್ರನೇ ಉತ್ತರ ಇಲ್ಲ. ಒಂದು ಕೆಲಸ ಮಾಡೋಣ, ಜೀವಿತ ಸರ್ ಹತ್ರ ಒಂದ್ಸಲ ಮಾತಾಡೋಣ. ನಿನ್ನ ಸಮಸ್ಯೆಗೆ ಅವ್ರೇನಾದ್ರು ಪರಿಹಾರ ಕೊಡ್ಬೋದು. ನೀ ಹೇಗೂ ಅವ್ರು ನೋಡಿ ತುಂಬ ದಿವಸ ಆಗಿದೆ. ಎಸ್, ನೀನು ಹೇಳೋ ಸರಿ. ನಾನು ಈ ಗೊಂದಲದಿಂದ ಹೊರಗೆ ಬರಲೇಬೇಕು. ಆದರೆ ಅದಕ್ಕೆ ಮುಂಚೆ ಒಂದು ಸಾರಿ ರಾಧಾ ನೋಡ್ಬೇಕು ಕಣೋ. ಓಕೆ ಓಕೆ, ಬೈಪಾ ಬೈ. ಆ ಗ್ರೀನ್ ಹೌಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅವ್ರದ್ದು ರಿಪೋರ್ಟ್ಸ್ ಎಲ್ಲ ರೆಡಿಯಾಗಿದೆ ಸೃಜನ್. ಅವರು ಸ್ಪೆಷಲ್ ಜನರಲ್ ಬಾಡಿ ಮೀಟಿಂಗ್ನ ಕಾಲ್ ಮಾಡ್ತಾ ಇದ್ದಾರೆ. ರೆಡಿಯಾಗಿದೆ ಸರ್, ನೀವೊಂದ್ಸಲ ನೋಡಿಬಿಟ್ರೆ ಕಂಪನಿಗೆಲ್ಲ ಕಳಿಸಿಬಿಡ್ಬೋದು ಸರ್. ಓಕೆ ಫೈನ್, ಅದನ್ನು ನನ್ನ ಟೇಬಲಿಗೆ ಕಳಿಸ್ಬಿಡಿ. ಇದ್ಯಾವುದು ಹೊಸ ಫೈಲು? ಡೊಮೆಸ್ಟಿಕ್ ಪ್ರೈವೇಟ್ ಲಿಮಿಟೆಡ್ ಬಗ್ಗೆ ಫೈಲ್ ರೆಡಿ ಮಾಡೋಕ್ಕೆ ಹೇಳಿದ್ರಲ್ಲ ಸರ್, ರೆಡಿ ಮಾಡಿದ್ದೀನಿ ಸರ್. ಸರಿ, ಈಗಾಗಲ್ಲ, ಮಧ್ಯಾಹ್ನ ಚೆಕ್ ಮಾಡ್ತೀನಿ. ಆಮೇಲೆ ಆ ಕಾರ್ಯಪ್ಪ ಬ್ರೀವರ್ಸ್ ಏನು ಪ್ರಾಬ್ಲಮ್ಮು? 3 ತಿಂಗಳಿಂದ ಕಾರ್ಯಪ್ಪನವರು ಫ್ಯಾಕ್ಟ್ರಿಗೆ ಬಂದಿಲ್ಲ ಸರ್.
ಫ್ಯಾಕ್ಟ್ರಿ ನಡೆಸೋದು ಕಷ್ಟ ಆಗ್ತಾ ಇದೆ ಸರ್. ಸರಿ, ಹಾಗಾದರೆ ನಾನು ಚಂದ್ರಿಕಾ ಅವ್ರ ಹತ್ರ ಅಥವಾ ಆ ಕಾರ್ಯಪ್ಪನವ್ರ ಮಗನ ಜೊತೆ ಮಾತಾಡ್ತೀನಿ. ಸೃಜನ್, ಇನ್ನೇನಾದರೂ ಇದೆಯಾ? ಇನ್ನೇನಿಲ್ಲ ಸರ್, 12ವರೆಗೆ ನಿಮ್ಮದೊಂದು ಮೀಟಿಂಗ್ ಇದೆ ಸರ್. ಓಕೆ. ಸೃಜನ್, ನೀ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡ, ಅದನ್ನು ನಾನು ಹ್ಯಾಂಡಲ್ ಮಾಡ್ತೀನಿ. ನೀನು ಹೊರಡು. ಹಲೋ ಮಿಸ್ಟರ್ ಕೃಷ್ಣಕಾಂತ್. ತಾವು ಡಾಕ್ಟರ್ ಮದನ್. ಓ ಮದನ್, ಪ್ಲೀಸ್ ಕಮ್, ಟೇಕ್ ಯು ಸಿಟ್. ಥ್ಯಾಂಕ್ ಯು. ಈಗ ಹೇಳಿ, ನಾನೇನು ಸಹಾಯ ಮಾಡ್ಬೋದು ನಿಮಗೆ? ನೀವು ಈಗ ತಾನೇ ಮಾತಾಡ್ತಾ ಇದ್ರಲ್ಲ, ಕಾರ್ಯಪ್ಪನವರು ಆಫೀಸಿಗೆ ಬರ್ತಾ ಇಲ್ಲ, ಅವರು ಮಿಸ್ಸಸ್ ಚಂದ್ರಿಕಾ ಹತ್ರ ನಾನು ಮಾತಾಡ್ತೀನಿ ಅಂತ. ಹೌದು. ಅವ್ರ ಪರವಾಗಿ ನಾನು ಬರ್ತಾ ಇರೋದು. ಓಹ್, ಕಾರ್ಯಪ್ಪನವರು ಕಾಣೆಯಾಗಿರೋದ್ರಿಂದ ನಮಗೂ ಕೂಡ ತುಂಬ ತೊಂದರೆ ಆಗಿದೆ. ಆ ತೊಂದರೆನ ನಾವು ಲಾಭವಾಗಿ ಪರಿವರ್ತಿಸ್ಬೋದಲ್ಲ? ನೀವೇನು ಹೇಳ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ವೆರಿ ಸಿಂಪಲ್. ಕಾರ್ಯಪ್ಪನವರ ಆಫೀಸ್ನಲ್ಲಿ ಚಂದ್ರಿಕಾ ಕೂಡ ಶೇರ್ ಹೋಲ್ಡರ್, ಇನ್ಫ್ಯಾಕ್ಟ್ ಮೇಜರ್ ಶೇರ್ ಹೋಲ್ಡರ್. ಅಲ್ವಲ್ಲ? ಆಗ್ತಾರೆ. ನೀವು ಕೋಆಪರೇಟ್ ಮಾಡೋದು. ನಾನು ಕೋಆಪರೇಟ್ ಮಾಡೋದಾ? No. It is impossible. It is a financial offense. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಕೃಷ್ಣಕಾಂತ್. ನೀವು ಮನಸ್ಸು ಮಾಡಬೇಕು ಅಷ್ಟೇ. ಅಗತ್ಯವಾದ ಡಾಕ್ಯುಮೆಂಟ್ ರೆಡಿ ಮಾಡಿ, ಕೆಲವೊಂದಷ್ಟು ಸೋರ್ಸ್ನಿಂದ ಕಂಪನಿ ವ್ಯವಹಾರಕ್ಕಾಗಿ ಸಾಲ ಮಾಡಿದ ಹಾಗೆ ಕ್ಯಾಶ್ ಫ್ಲೋ ತೋರಿಸ್ಬೇಕು. ಏನು? ಕಂಪನಿ ಕೆಲವು ಸೋರ್ಸ್ಗಳಿಂದ ಸಾಲ ತಗೊಂಡಿದ್ಯಾ? ಯಾವಾಗ? ನನಗೆ ಗೊತ್ತಿಲ್ವಲ್ಲ. ಇನ್ ಕೇಸ್ ತಗೊಂಡಿದ್ರೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ತೀರಿಸ್ಬೋದಲ್ಲ? ಅರೆ, ನಾವು ಸಾಲನೇ ತಗೊಂಡಿಲ್ಲ. ಇಲ್ಲೋ ತಗೊಂಡಿಲ್ಲ ನಿಜ, ಆದರೆ ಸಾಲ ಪತ್ರನ ನಾನು ತೋರಿಸ್ತೀನಿ, ಹಳೆ ಸಾಲನ ನಾನು ಸೃಷ್ಟಿ ಮಾಡ್ತೀನಿ. ಅದಕ್ಕೆ ನೀವು ಒಪ್ಕೋಬೇಕು. ನೋ, ಇಟ್ ಇಸ್ ಇಂಪಾಸಿಬಲ್. ಆ ಕೆಲಸ ನನ್ನಿಂದ ಸಾಧ್ಯ ಇಲ್ಲ. ಹೌದಾ? ಇದೊಂದು ಸ್ವಲ್ಪ ನೋಡ್ತೀರಾ? ಯಾಕೆ ಸರ್ ಬೆವರ್ತಿದ್ದೀರಾ? ಆ ಕಾಗದ ಪತ್ರಗಳೇನು ಬಿಸಿಯಾಗಿಲ್ಲ, ತುಂಬ ತಣ್ಣಗಾಗಿದೆ. ಅಷ್ಟೇ ತಣ್ಣಗೆ ಮಾಡಿರೋ ವಂಚನೆ. ಲೋಬೋ ಕೆಮಿಕಲ್ಸ್ನಲ್ಲಿ ನೀವೇ ಮಾಡಿರೋ ಕೆಲಸ ಅದು. ಇದು ನನಗೆ ಹೇಗೆ ಸಿಕ್ತು ಅಂತನಾ? ನೋಡಿ, ನಾನು ಯಾವುದೇ ಕೆಲಸ ಮಾಡಬೇಕಾದ್ರೂ ತುಂಬ ಅಚ್ಚುಕಟ್ಟು, ಸಮಸ್ಯೆನ ಡೀಟೇಲ್ ಆಗಿ ತಿಳ್ಕೊಂಡು ಡೀಲ್ ಮಾಡ್ತೀನಿ. ಆ ಕಂಪನಿ ಚಾರ್ಟರ್ಡ್ ಅಕೌಂಟೆಂಟು ನೀವೇ ತಾನೇ? ಸರಿ, ಈಗ ನಾನೇನು ಮಾಡ್ಬೇಕು ಹೇಳಿ? ದಟ್ ಈಸ್ ದಿ ರೈಟ್ ಸ್ಟೆಪ್. ಸ್ನೇಹಕ್ಕಾಗಿ ವ್ಯವಹಾರ ಮಾಡೋ ರೀತಿ. ಕಾರ್ಯಪ್ಪ ಬ್ಯೂರೀಸ್ ಕಂಪನಿ ಕ್ಯಾಶ್ ಫ್ಲೋ ನಮ್ಮ ಅಕೌಂಟ್ಸ್ಗೆ ಹರಿದು ಬರಬೇಕು. ದೆನ್ ಇಟ್ ರಿಕ್ವೈರ್ಸ್ ಒರಿಜಿನಲ್ ಪೇಪರ್ಸ್. ಅಲ್ಲ, ಒರಿಜಿನಲ್ ಥರ ಕಾಣೋ ಡೂಪ್ಲಿಕೇಟ್ ಪೇಪರ್ಸ್ ಅಲ್ವಾ ಕೃಷ್ಣಕಾಂತ್? ಎಸ್, ಯು ಆರ್ ರೈಟ್. ಕಾರ್ಯಪ್ಪನವರು ಕಂಪನಿ CMD ಆಗಿದ್ದಾಗ ತಗೊಂಡಿದ್ದ ಸಾಲದ ಪತ್ರಗಳನ್ನು ಕಂಪನಿ ಅಕೌಂಟ್ಸ್ಗೆ ಕೊಟ್ಟಿರಲಿಲ್ಲ. ಅವರು ಕಾಣೆಯಾದ ಮೇಲೆ ಅವ್ರ ಪರ್ಸನಲ್ ಚೇಂಬರ್ ಹುಡುಕಿದಾಗ ಆ ಪತ್ರಗಳೆಲ್ಲ ಸಿಕ್ಕಿದ್ರು. ಸರಿ, ಪೇಪರ್ಸ್ನೆಲ್ಲ ಎಲ್ಲಿಂದ ತರ್ತೀರಾ? ಆ ವಿಷಯ ನನಗೆ ಬಿಟ್ಬಿಡಿ ಕೃಷ್ಣಕಾಂತ್. ನಾನು ಹಳೆ ಸಾಲದ ಪತ್ರಗಳನ್ನು ತಂದುಕೊಟ್ರೆ ನೀವು ಕಂಪನಿ ಹೆಸರಲ್ಲಿ ಸಾಲ ತೀರಿಸ್ತೀರಿ ತಾನೆ? ಇಲ್ದಿದ್ರೆ ನೀವೇ ಪ್ರಾಬ್ಲಮಿಗೆ ಸಿಕ್ಕಾಕೊಂಡು ಬೀಳ್ತೀರಾ. ಸೇ ಎಸ್ ಆರ್ ನೋ? ಸರಿ, ನಿಮಗೆ 10% ಸರ್ವಿಸ್ ಚಾರ್ಜ್ ಕೊಡ್ತೀನಿ. ಈ ಡೀಲ್ನಲ್ಲಿ ಚಂದ್ರಿಕಾ, ನೀವು ಮತ್ತೆ ನಾನು 3 ಜನ ಇರಬೇಕು. ಸರಿ. ಪೇಪರ್ಸ್ ಎಲ್ಲ ಯಾವಾಗ ಬರುತ್ತೆ? ಬರುತ್ತೆ. ನೀವು ಕಾರ್ಯಪ್ಪನವರ ಕಂಪನಿ ಹಣಕ್ಕೆ ಕನ್ನ ಹಾಕೋಕೆ ಶುರು ಮಾಡೋದ್ರೊಳಗೆ ಬಂದ್ಬಿಡುತ್ತೆ. ತಗೊಳ್ಳಿ, ಇದು
ಡೀಲ್ ಫಿಕ್ಸ್ ಆಗಿದೆ. ಮದನ್, ಕಾರ್ಯಪ್ಪನವರ ಕಂಪನಿ ಅಡುಗೆಗೆ ತೂತು ಹೊಡೆಯೋ ಪ್ರೋಗ್ರಾಮ್ನ ಫಸ್ಟ್ ಸ್ಟೇಜ್ ಮುಗಿದ ಖುಷಿಗೆ. ಸರಿ, ನಾನಿನ್ನು ಬರಲಾ? ಓಕೆ, ಭೇಟಿ ಯಾವಾಗ ಮತ್ತೆ? ಐ ವಿಲ್ ಕಾಲ್ ಯು. ಓಕೆ. ಅಲ್ಲ, ಮಾವಯ್ಯನವರನ್ನ ಒಂದು ದಿನ ರಾತ್ರಿ ಇಲ್ಲಿ ಇರೋಕೆ ಹೇಳಬಾರ್ದಾಗಿತ್ತಾ? ಅಯ್ಯೋ, ನಾನು ಹೇಳದೇ ಇರ್ತೀನಾ? ಊರು ಬಿಟ್ಟು ತುಂಬ ದಿನ ಆಯಿತು. ಕೇರಳಕ್ಕೆ ಹೋಗಿದ್ದೆ. ಊರಿಗೆ ಬಂದ ತಕ್ಷಣ ವಿಷಯ ತಿಳಿತು, ಹೊರಟು ಬಂದೆ. ಈಗ ಹೋಗ್ತೀನಿ, ಮುಂದಿನ ಸಾರಿ ಬಂದಾಗ 1 ವಾರ ಇರ್ತೀನಿ ಅಂತ ಅಪ್ಪ ಎಂದು ಒಂದೇ ಹಠ. ನಾನು ಏನು ಮಾಡಲಿ? ನಾನು ಬರೋ ಹೊತ್ತಿಗಂತೂ ಅವರೆಲ್ಲ ಇದ್ದಿದ್ದು ನೋಡಿ ನನಗೆ ತುಂಬ ಸಂತೋಷ ಆಯಿತು. ಅಲ್ಲ, ಮಾವಯ್ಯ ಅರ್ಜೆಂಟಾಗಿ ಬಂದು ಹಿರಿಯ ಅಳಿಯನನ್ನ ಮಾತ್ರ ಮಾತಾಡ್ಸ್ಕೊಂಡು ಹೊರಟೋದ್ರ? ಹಿರಿಯ ಅಳಿಯನನ್ನ ಮಾತಾಡಿಸ್ಬೇಕು ಅಂತ ಅನಿಸ್ಲಿಲ್ವಾ? ರೀ, ಅಪ್ಪನ ಪರಿಸ್ಥಿತಿನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅವರು ವಿನುತನ, ಸುಂದರೇಶ್ನ ಮತ್ತೆ ಮಗುನ ಎಲ್ಲರನ್ನೂ ಕರ್ಕೊಂಡು ಅವರು ಊರಿಗೆ ಹೋಗ್ತಾ ಇದ್ದಾರೆ. ಯಾಕಂತೆ? ಊರಲ್ಲಿ 4 ದಿನ ಇರಲಿ ಅಂತನಾ? ಅಲ್ಲ ರೀ, ಸುಂದರೇಶ ಅಲ್ಲೇ ಸೀತಾಪುರದಲ್ಲಿ ಏನಾದ್ರೂ ಒಂದು ಬಿಸ್ನೆಸ್ ಮಾಡ್ತಾರಂತೆ. ಏನು ಬಿಸ್ನೆಸ್ ಅಂತೆ? ಗೊತ್ತಿಲ್ಲಪ್ಪ. ಒಟ್ಟಿನಲ್ಲಿ ಬ್ಯಾಂಗ್ಳೂರಲ್ಲಿ ಇರೋದು ಬೇಡ ಅಂತ ಹೇಳಿ ತೀರ್ಮಾನಿಸಿದ್ದಾರೆ. ಈ ಜೋಕೆ ಗೊತ್ತಿರೋರಿಗೆ ಸಮುದ್ರನಾದರೂ ಸರಿ, ನದಿನಾದರೂ ಸರಿ ಈಜ್ತಾರೆ. ಈ ಜೋಕೆ ಗೊತ್ತಿಲ್ಲದವರಿಗೆ ಸ್ವಿಮ್ಮಿಂಗ್ ಪೂಲಲ್ಲಿ ಹಾಕಿದ್ರು ನೀರು ಬಿಟ್ಟು ಸಾಯ್ತಾರೆ. ಅವನು ಲೆಕ್ಕಾಚಾರ ಇಲ್ಲದೆ ಜನನ ನಂಬಿ ಸಾಲ ತಗೊಂಡು ಸೋತ್ ಹೋದ. ನಮ್ಮ ಮನೆ ಹೋಯ್ತು. ಅದ್ರ ಬಗ್ಗೆ ನಂಗೆ ಬೇಜಾರಿಲ್ಲ. ಆದರೆ ನೀವು ಅವ್ನು ಹೀಗೆ ಟೀಕೆ ಮಾಡ್ತಾ ಇದ್ರೆ ನಂಗೆ ಬೇಜಾರಾಗಲ್ವಾ ಹೇಳಿ? ನೋಡು ಸಂಧ್ಯಾ, ನೀನು ನಿನ್ನ ಅಣ್ಣನನ್ನು ಬಿಟ್ಕೊಡೋದಿಲ್ಲ ನಂಗೆ ಗೊತ್ತು. ಆದರೆ ಬಿಸ್ನೆಸ್ ಮಾಡುವಾಗ ಒಳ್ಳೆತನಕ್ಕೆ ಬೆಲೆ ಇರೋದಿಲ್ಲ. ಬೈ ಹುಕ್ ಆರ್ ಕ್ರೂಕ್ ನಾವು ಬಿಸ್ನೆಸ್ಸಲ್ಲಿ ಗೆಲ್ಲಬೇಕು, ಇದು ನನ್ನ ನೀತಿ. ಎನಿವೇ, ಸುಂದರೇಶ್ ಸೀತಾಪುರಕ್ಕೆ ಹೋಗ್ತಾರೆ. ನೀನೇನು ಮಾಡ್ತೀವಿ ಸಂಧ್ಯಾ? ಸಂಧ್ಯಾ ಸದ್ಯಕ್ಕೆ ಇಲ್ಲೇ ಇರ್ತಾಳೆ. ಯಾಕೆ ಸಂಧ್ಯಾ, ನಿಂಗೆ ಹೋಗಕ್ಕೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ ಅಂತಲ್ಲ, ಆದರೆ ಪರಿಸ್ಥಿತಿ ನನ್ನಿಷ್ಟಕ್ಕೆ ವಿರುದ್ಧವಾಗಿರ್ಬೇಕಾದ್ರೆ ನಾನೇನು ಮಾಡೋಕ್ಕಾಗತ್ತೆ ಹೇಳಿ? ಅವಳ ಇಷ್ಟಕ್ಕಿಂತ ಸುಂದರೇಶ್ ಅಲ್ಲಿ ಹೋಗಿ ಸೆಟ್ಲ್ ಆಗೋದು ಮುಖ್ಯ. ಸಂಧ್ಯೆಗೆ ಹೇಗೂ ಒಂದು ಕೆಲಸ ಅಂತ ಇದೆ. ಅವಳು ಇಲ್ಲೇ ಕೆಲಸ ಮಾಡ್ತಾ ಇರಲಿ ಅಂತ ಸುಂದರೇಶ್ ಹೇಳ್ತಿದ್ದಾರೆ. ದಟ್ಸ್ ಗುಡ್ ಐಡಿಯಾ. ಕೈ ತುಂಬ ಸಂಬಳ ಬರೋ ಕೆಲಸ ಬಿಟ್ಟು ಬೆಂಗಳೂರಿನಂಥ ಮಾಯಾನಗರಿಯನ್ನು ಬಿಟ್ಟು ಆ ಹಳ್ಳಿಯಲ್ಲಿ ಹೋಗಿ ಸಂಧ್ಯೆ ಹೇಗಿರ್ತಾಳೆ ಅಲ್ವಾ ಸಂಧ್ಯಾ? ಆದರೆ ಅಣ್ಣನ ಬಿಟ್ಟು ನಾನು ಹೇಗಿರಲಿ? ಅವನು ಸಾಲ ಮಾಡಿ ನಮ್ಮನ್ನ ಈ ಪರಿಸ್ಥಿತಿಗೆ ತಂದ ಅನ್ನೋದೇನೋ ನಿಜಾನೇ. ಆದರೆ ಈಗ ಅಣ್ಣನಿಗೆ ಯಾರು ಹೆಲ್ಪ್ ಮಾಡ್ತಾರೆ? ಮುಂದೆ ಏನು ಮಾಡಬೇಕು ಅಂತ ತೋಚದೆ ನಾನೇ ಒದ್ದಾಡ್ತಾ ಇರಬೇಕಾದ್ರೆ ಅಣ್ಣನ ಬಗ್ಗೆ ಏನು ಹೇಳಲಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಡೋಂಟ್ ವರಿ ಸಂಧ್ಯಾ, ನೀನು ಬೆಂಗಳೂರಲ್ಲೇ ಇದ್ದು ಕೆಲಸಕ್ಕೆ ಹೋಗ್ತಾ ಇರು. ವಾರ ಪೂರ್ತಿ ಕೆಲಸ ಮಾಡು. ವಾರಕ್ಕೊಂದು ದಿನ ನಾವು 3 ಜನ ಸೇರಿ ಬೆಂಗಳೂರು ಸುತ್ತೋಣ ಅಲ್ವಾ ಕುಸುಮ? ಹಲೋ ಹಲೋ, ವೆಂಕಟರಮಣ ಗೋವಿಂದ ಸ್ಪೀಕಿಂಗ್. ನಾನು ಮದನ್ ಅಂತ. ಒಂದು ಡೀಲ್ ಇತ್ತಲ್ಲ, ಇರ್ಲಿ ಗೋವಿಂದ. ಇದು ತುಂಬಾ ದೊಡ್ಡ ಡೀಲ್. ಮಾಡ್ತೀವಿ ಗೋವಿಂದ. ಮೊದಲು ಡೀಲ್ ಬಗ್ಗೆ ತಿಳ್ಕೊಳ್ಳಿ. ಮೊದಲು ನಮ್ಮ ಫೀಸ್ ಸೆಟ್ಲ್ ಆಗ್ಬೇಕು ಗೋವಿಂದ. ಸರಿ, ಎಷ್ಟಾಗತ್ತೆ ನಿಮ್ಮ ಫೀಸು? ಒಂದೊಂದು ಡೀಲ್ಗೂ ಒಂದೊಂದು ರೇಟ್ ಇದೆ ಗೋವಿಂದ. ಮೊದಲು ಅಡ್ವಾನ್ಸ್ ಕೊಡ್ತೀನಿ. ಡೀಲ್ ಕ್ಲೋಸ್ ಆದಮೇಲೆ ಫುಲ್ ಸೆಟ್ಲ್ಮೆಂಟ್. ಡೀಲ್ ಟರ್ಮ್ಸ್ ಯಾರು ಹೇಳಬೇಕು ಗೋವಿಂದ? ನೀನೇ ಹೇಳು. ಡೀಲ್ ಏನು ಅಂತ ತಿಳಿದ ಮೇಲೆ ಟರ್ಮ್ಸ್ ಹೇಳ್ತೀನಿ ಗೋವಿಂದ. ಸರಿ, ನಾನೀಗ ಎಲ್ಲಿಗೆ ಬರಬೇಕು? ಕೇಂಬ್ರಿಡ್ಜ್ ಸ್ಕೂಲ್ ಪಕ್ಕದಲ್ಲಿ ಒಂದು ಖಾಲಿ ಸೈಟ್ ಇದೆ ಗೋವಿಂದ, ಅಲ್ಲಿಗೆ ಬಂದ್ಬಿಡು ಗೋವಿಂದ. ಯಾವಾಗ? ಈಗಲೇ ಬಂದ್ಬಿಡು ಗೋವಿಂದ. ಓಕೆ, ನಾವು ನಿಮಗೋಸ್ಕರ ಕಾಯ್ತಾ ಇರ್ತೀವಿ ಗೋವಿಂದ. ಸರಿ, ಬರ್ತೀನಿ. ಆಗ್ಲಿ ಗೋವಿಂದ. ವೆಂಕಟರಮಣ ಗೋವಿಂದ, ನಡಿ ಗೋವಿಂದ.